ಮಂಡ್ಯದ ಪಾಂಡವಪುರದಲ್ಲಿ ಕೇಂದ್ರ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ರೈತರಿಗೆ ದೊಡ್ಡ ಅನ್ಯಾಯವಾಗಿದೆ ಅಂತ ಹೇಳಿದ್ದಾರೆ. ತುಂಗಭದ್ರಾ ಡ್ಯಾಂನಲ್ಲಿ ಸ್ಟಾಪ್ ಗೇಟ್ ಅಳವಡಿಕೆ ಮಾಡಿಲ್ಲ. ಕೆಆರ್ಎಸ್ ಡ್ಯಾಂ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಅಂತ ಕೂಡ ಸಲಹೆ ಕೊಟ್ಟಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ಮುರಿದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಹೀಗೆ. 60 ತುಂಗಭದ್ರಾ ಜಲಾಶಯದಲ್ಲಿ ಈ ದಿನ ಒಂದು ದೊಡ್ಡ ಅನಾಹುತ ಆಗಿರ್ತಕ್ಕಂಥದ್ದು. 19ನೇ ಕ್ರಸ್ಟ್ ಗೇಟು ಇವತ್ತು ಓಪನ್ ಆಗಿ ನೀರು ಸುಮಾರು 30 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ. ನನಗೆ ಬಂದಂಥ ಮಾಹಿತಿ, ಈ ಒಂದು ಅನಾಹುತದಿಂದ ಜಲಾಶಯದಲ್ಲಿ ತುಂಬಿರ್ತಕ್ಕಂಥ ಶೇಖರಣೆ ಆಗಿರ್ತಕ್ಕಂಥ 60 TMC ನೀರು ಇವತ್ತು ರೈತರ ಒಂದು ಬದುಕಿನ ಒಂದು ಆಶಾಭಾವನೆ ಇತ್ತು. ಆಶಾಭಾವನೆಗೆ ಧಕ್ಕೆ ತಂದಿದೆ. ಸುಮಾರು 70 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಒಂದು ಜಲಾಶಯ ಇದೆ. ಹಿಂದೆ ಇದೇ ರೀತಿಯಲ್ಲಿ ಕೆಲವು ಸಮಸ್ಯೆಗಳಿದೆ ಅಂತಕ್ಕಂಥ ಅರ್ಥ. ನಾರಾಯಣಪುರ ಡ್ಯಾಮ್ ಇರ್ಬೋದು, ಆಲಮಟ್ಟಿ ಡ್ಯಾಮ್ನಲ್ಲಿ ನಾರಾಯಣಪುರ ಡ್ಯಾಮಿನ ಸಂಪೂರ್ಣಗೊಳ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಬೈರ್ತಕ್ಕಂಥ ಮಾಹಿತಿ, ಯಾವೊಂದು ವರ್ಲ್ಡ್ ಬ್ಯಾಂಕ್ನ ನಾವು ಅಸಿಸ್ಟೆನ್ಸ್ ತಗೋತಾ ಇದ್ವು, ಅವರು ಇನ್ಸಿಸ್ಟ್ ಮಾಡಿದಂಥ